ಇವತ್ತು ನಾನು ತುಂಬ ಈಸಿಯಾಗಿ ಒಂದು ಟೀ ಟೈಮ್ ಸ್ನ್ಯಾಕ್ ರೆಸಿಪಿ ತೊಗೊಂಬಂದಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಇದು ಹೆಲ್ತಿಯಾಗಿರೋ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಸ್ನ್ಯಾಕ್ ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ಬಟಾಣಿ, ಬೀಟ್ರೂಟ್, ಕ್ಯಾರೆಟ್, ಆಲೂಗೆಡ್ಡೆ ಮತ್ತು ಬೀನ್ಸ್ ತೊಗೊಂಡು ಇದನ್ನು ಒಂದು ಕಪ್ಪಲ್ಲಿ ನೀರಲ್ಲಿ ಬೇಯಿಸೋಕ್ಕೆ ಇಟ್ಕೊತಾ ಇದ್ದೀನಿ. ಇದನ್ನೊಂದು 10 ನಿಮಿಷ ನೀವು ಚೆನ್ನಾಗೆ ಬೇಯಿಸ್ಕೊಳ್ಳಿ. ಈಗ 10 ನಿಮಿಷ ಆಗಿ ಸ್ವಲ್ಪ ತಣ್ಣಗೂ ಆಗಿದೆ. ಆವಾಗ ನೋಡಿ ಬೀಟ್ರೂಟ್ ಎಲ್ಲ ಕಲರ್ ಬಿಟ್ಟಿದೆ ಅಷ್ಟೇ. ಅದರಿಂದ ಎಲ್ಲ ತರಕಾರಿನೂ ಸ್ವಲ್ಪ ರೆಡ್ ಕಲರ್ ಆಗಿಬಿಟ್ಟಿದೆ. ಬಟ್ ಇದು ನೋಡೋಕ್ಕೆ ತುಂಬ ಚೆನ್ನಾಗೂ ಇರುತ್ತೆ ಅಲ್ವಾ ಬೀಟ್ರೂಟ್ ಹಾಕಿದ್ರೆ. ಅದಕ್ಕೆ ನಾನಿವಾಗ ಇದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಮ್ಯಾಶರಲ್ಲಿ. ಯಾರೆಲ್ಲ ನೋಡ್ತಾಯಿದ್ದೀರೋ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇವಾಗೆಲ್ಲ ಒಂದ್ಸತಿ ನೀಟಾಗೆ ಮ್ಯಾಶ್ ಮಾಡಿದ್ಮೇಲೆ ಒಂದ್ಸಿ ನೋಡಿ ಏನಾದ್ರು ಒಂದು ಸ್ವಲ್ಪ ದಪ್ಪ ಕಣ ಇದ್ದರೆ ಅದನ್ನು ಮ್ಯಾಶ್ ಮಾಡ್ಕೊಂಬಿಡೋಣ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ನೀವು ಬೇಕಾದ್ರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ಮೈದಾ ಹಾಕ್ಕೋಬೋದು, ಸಣ್ಣ ರವೆ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಬ್ರೆಡ್ ಕ್ರಮ್ಸ್ ಇರುತ್ತೆ. ನಾನು ಬ್ರೆಡ್ ಸೈಡ್ಸ್ ಎಲ್ಲ ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡಲ್ಲ. ಅದನ್ನು ಸ್ವಲ್ಪ ತವ ಮೇಲೆ ಕಾಯಿಸ್ಕೊಂಡು ಅಥವಾ ಮೈಕ್ರೋವೇವಲ್ಲಿ ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಸ್ನ್ಯಾಕ್ ರೆಸಿಪಿಗೆ ಅದನ್ನು ಯೂಸ್ ಮಾಡ್ಕೋತೀನಿ. ಆಮೇಲೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಇವಾಗ ಇದನ್ನು ಒಂದೇ ಸಮ ಬರೋ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದನ್ನು ನಾನು ಕೈನಲ್ಲಿ ಒಂದ್ಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಕಟ್ಲೆಟ್ ಶೇಪಲ್ಲಿ ಮಾಡ್ಕೋತೀನಿ. ನಾನು ಬ್ರೆಡ್ ಕ್ರಮ್ಸ್ ಕೂಡ ಒಂದು ತಟ್ಟೆಗೆ ಹಾಕ್ಕೊಂಡು ಇವಾಗ ಕಟ್ಲೆಟ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ. ನಾನು ಇವಾಗ ರೌಂಡಾಗಿ ಮಾಡ್ಕೊಂಡಿದ್ದೀನಿ. ರೌಂಡಾಗಿ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಅದರಲ್ಲಿ ಇದನ್ನು ಕೋಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೇಗೆ ಕೋಟ್ ಮಾಡ್ತೀನಿ ಅಂತ. ಈ ಥರ ಎಲ್ಲ ಕಡೆನೂ ಈ ಥರ ಕೋಟ್ ಆಗಬೇಕು. ಅವಾಗ ಟಿಕ್ಕಿ ಶೇಪು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ಥರ ಮಾಡಿಕೊಂಡು ಎಲ್ಲದೂ ಇದೇ ಥರ ಮಾಡಿ ಇಟ್ಕೊಳ್ಳೋಣ. ನಾನು ಮಾಡಿರೋದ್ರಲ್ಲಿ ಎಷ್ಟಾಗಿದೆ ಟಿಕ್ಕಿ ನೋಡೋಣ ಬನ್ನಿ. ಯಾರೆಲ್ಲ ನೋಡ್ತಾರೆ ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಹೆಲ್ತಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಟೀ ಟೈಮಲ್ಲಿ ಯಾವಾಗಾರು ನಿಮಗೆ ಏನಾದರೂ ತಿನ್ನಬೇಕು ಅನಿಸಿದಾಗ ಹೆಲ್ತಿಯಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ನೋಡಿ ಈ ಥರ ಬ್ರೆಡ್ ಕ್ರಮ್ಸಲ್ಲಿ ಎಲ್ಲ ಸೈಡು ಕೋಟ್ ಮಾಡಿಕೊಂಡು ನಾನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ನಾನು ಒಂದು ಪ್ಯಾನ್ನ ಕಾಯಿಸೋಕ್ಕೆ ಇಟ್ಕೊಂಡಿದ್ದೆ. 6 ಕಟ್ಲೆಟ್ ಆಗಿದೆ ನನಗೆ. ಒಂದು ಪ್ಯಾನ್ನ ಕಾಯಿಸ್ಕೊಂಡು ಜಾಸ್ತಿ ಏನು ಎಣ್ಣೆ ಬೇಡ, 1-2 ಸ್ಪೂನ್ ಎಣ್ಣೆ ಇದ್ದರೆ ಸಾಕು. ಎಣ್ಣೆನಲ್ಲಿ ಇದನ್ನು ಶಾಲೋ ಫ್ರೈ ಮಾಡ್ಕೊಂಬಿಡೋಣ. ಯಾರೆಲ್ಲ ನೋಡ್ತಾಯಿದ್ರೆ ಈ ಥರ ರೆಸಿಪಿ ನಿಮ್ಗೆ ಇಷ್ಟ ಇದೆಯಾ, ನಾನು ಬೇರೆ ಥರ ಈ ಥರ ರೆಸಿಪಿ ಬೇಕಾದ್ರೆ ತೊಗೊಂಬರ್ತೀನಿ. ಇವಾಗ ಕಟ್ಲೆಟ್ನ 2 ಸೈಡೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸೈಡೂ ನಾವು ಫ್ರೈ ಮಾಡ್ಕೊಂಬಿಡೋಣ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಕಲ್ಲರು ಎಷ್ಟು ಚೆನ್ನಾಗಿ ಬಂದಿದೆ ಬೀಟ್ರೂಟ್ ಹಾಕಿರೋದ್ರಿಂದ. ನೋಡ್ತಾ ಇದ್ದೀರಲ್ಲ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೂ ತಿನ್ಬೋದು, ನೀವು ಬೇಕಾದ್ರೆ ಸಾಸ್ ಜೊತೆನೂ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಹೆಲ್ತಿ ಕೂಡ. ಇವಾಗ ನಾನು 2 ಸೈಡೂ ನಿಧಾನಕ್ಕೆ ಇದನ್ನು ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ರೆಡಿಯಾಗಿದೆ. 1 ಬ್ಯಾಚ್ ರೆಡಿಯಾಗಿದೆ. ನಾನು ಇನ್ನೊಂದು ಬ್ಯಾಚ್ ಇವಾಗ ಮಾಡ್ಕೋತೀನಿ. ಅದನ್ನು ಅದೇ ಥರ 2 ಸೈಡೂ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಟೇಸ್ಟಿಯಾಗಿರೋ ಹೆಲ್ತಿಯಾಗಿರೋ ವೆಜಿಟೇಬಲ್ ಟಿಕ್ಕಾ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.